ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬಣ್ಣಕ್ಕೂ ರಾಜಕಾರಣಕ್ಕೂ ಅವಿನಾಭಾವ ನಂಟು. ಈ ಬಾರಿ ಲೋಕಸಮರದ ಹೊತ್ತಲ್ಲಿ ಕಿಚ್ಚ ಸುದೀಪ್ ಹೇಳಿಕೆಯೊಂದು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ರಾಜಕೀಯಕ್ಕೆ ಬಂದ ಮೇಲೆ ಎಲ್ಲ ಗೊತ್ತಾಗತ್ತೆ ಅನ್ನೋ ಮೂಲಕ ಚುನಾವಣಾ ಕಣದಲ್ಲಿ ಅವರು ಬಿರುಗಾಳಿ ಸೃಷ್ಟಿಸಿದ್ದಾರೆ. ಕೋಲಾರದ ಮೈತ್ರಿ ಟಿಕೆಟ್ ವಿಚಾರದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕೊನೆಗೂ ದಳಪತಿಗಳ ಪಾಲಿಗೆ ಒಲಿದ ಚಿನ್ನದ ಬೇಟೆಗೆ ಅವಕಾಶ ಸಿಕ್ಕಿದೆ. ಬಿಜೆಪಿ ಹೈಕಮಾಂಡ್ 25-3 ಫಾರ್ಮುಲಾ ಸೆಟ್ ಮಾಡಿದೆ. ಈ ಮಧ್ಯೆ ಅತಂತ್ರಕ್ಕೆ ಸಿಲುಕಿದ ಮುನಿಸ್ವಾಮಿ ಗೌಡರನ್ನ ಭೇಟಿಯಾಗಿ ದಳಕ್ಕೆ ಜಂಪ್ ಆಗೋ ಇಂಗಿತ ಹೊರಹಾಕಿದ್ದಾರೆ. ಲೋಕಸಭಾ ಅಖಾಡದ ಹೊತ್ತಲ್ಲೇ ಹಾಸನದಲ್ಲಿ ಕದನ ಮೈದೆಳೆದಿದೆ. ಬಿಜೆಪಿಯಲ್ಲಿ ಬಂಡಾಯದ ಕಹಳೆ ಮೊಳಗಿಸಿದ ಪ್ರೀತಂ ಗೌಡ ತಮ್ಮ ಆಪ್ತನನ್ನ ಛೂ ಬಿಟ್ಟಿದ್ದಾರೆ. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಮನವೊಲಿಕೆ ಯತ್ನ ಮುಗಿಯದ ಕಥೆಯಾದರೆ ಇತ್ತ ಕಾರಜೋಳಗೆ ಗೋ ಬ್ಯಾಕ್ ಬಿಸಿ ತಟ್ಟಿದೆ. ಇತ್ತ ಕಾಂಗ್ರೆಸ್ನಲ್ಲೂ ಅದೇ ರಾಗ ಅದೇ ಹಾಡು. ಕಾಂಗ್ರೆಸ್ ಟಿಕೆಟ್ ಮಿಸ್ ಆದ ಬೆನ್ನಲ್ಲೇ ರಜತ್ ಬಂಡೆದಿದ್ದಾರೆ. ವೀಣಾ ಅಸಮಾಧಾನ ಶಮನಕ್ಕೆ ಶಿವಾನಂದ್ ಯತ್ನಿಸ್ತಾ ಇದ್ದಾರೆ. ಚಾಮರಾಜನಗರಕ್ಕೆ ಸುನಿಲ್ ಬೋಸ್ ಹೆಸರು ಫೈನಲ್ ಆಗಿದೆ. ಬಳ್ಳಾರಿ ಚಿಕ್ಕಬಳ್ಳಾಪುರದ ಗೊಂದಲಕ್ಕೂ ಕೂಡ ತೆರೆ ಬಿದ್ದಿದೆ. ಕದನ ಭೂಮಿಯಲ್ಲಿ ನೆತ್ತರೋಕುಳಿ ಆಡಿದಂಥ ರಷ್ಯಾದ ಮೇಲೆ ಉಗ್ರರು ತಿರುಗಿ ಬಿದ್ದಿದ್ದಾರೆ. ರಷ್ಯಾದ ಕ್ರೋಕಸ್ ಸಿಟಿ ಹಾಲ್ನಲ್ಲಿ ಮುಂಬೈ ಮಾದರಿ ದಾಳಿಯಾಗಿದೆ. ಸಂಗೀತ ಸಂಜೆಯಲ್ಲಿ ಮುಳುಗಿದವರ ಮೇಲೆ ಬಾಂಬ್ ದಾಳಿಯಾಗಿದ್ದು 140ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಮಾಸ್ಕೋದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.